ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಹೇಳಿಕೆಗೆ ಡಿಕೆ ಟೀಮ್ ಕೌಂಟರ್ ಕೊಟ್ಟಿದ್ದಾರೆ. ಅದು ಯತೀಂದ್ರ ಕೈಯಲ್ಲೂ ಇಲ್ಲ, ಬಾಲಕೃಷ್ಣ ಕೈಯಲ್ಲೂ ಇಲ್ಲ. ಯಾರನ್ನ ಸಿಎಂ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನಿಸುತ್ತೆ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಎಚ್.ಸಿ. ಬಾಲಕೃಷ್ಣ ಕೌಂಟರ್ ಕೊಟ್ಟಿದ್ದಾರೆ. ಅವರ ಅಭಿಮಾನಿಗಳು ಅವರ ಪರ ಹೇಳಿಕೆ ಕೊಡ್ತಾರೆ. ಸಿಎಲ್ಪಿ ತೀರ್ಮಾನವೇ ಬೇರೆ, ಹೈಕಮಾಂಡ್ ತೀರ್ಮಾನನೇ ಬೇರೆ. ಹೊಸಬರನ್ನ ಮುಖ್ಯಮಂತ್ರಿ ಮಾಡಬಹುದು, ಇಲ್ಲ ಸಿದ್ದರಾಮಯ್ಯರನ್ನೇ ಹೈಕಮಾಂಡ್ ಮುಂದುವರಿಸಬಹುದು. ಸಿಎಂ ಆಯ್ಕೆ ವಿಷಯದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂದಿದ್ದಾರೆ. ಡಿಸಿಎಂ ಡಿಕೆಶಿ ಆಪ್ತ ಶಾಸಕ ಬಾಲಕೃಷ್ಣ ಹೇಳಿಕೆ. ಯತೀಂದ್ರ ಅವರು ಇವತ್ತು ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಅನ್ನೋ ಮಾತು ಹೇಳಿದ್ದಾರೆ. ನೋಡ್ರಿ, ಅದು ಯತೀಂದ್ರ ಅವ್ರ ಕೈಲಾಗಲಿ ಬಾಲಕೃಷ್ಣ ಅವ್ರ ಕೈಲಾಗಲಿ ಇಲ್ಲ, ಅದು ಹೈಕಮಾಂಡ್ ಕೈಲಿದೆ. ಹೈಕಮಾಂಡ್ ಅದ್ರ ಬಗ್ಗೆ ತೀರ್ಮಾನ ತಗೊಂತದೆ. ಸರ್, ಇದೆಲ್ಲ ಗೊಂದಲ ನಿವಾರಿಸಬೇಕು ಅಂತಾನೆ ಬ್ರೇಕ್ಫಾಸ್ಟ್ನ ಅರೇಂಜ್ ಮಾಡಲಾಗಿತ್ತು. ಇದೀಗ ಮತ್ತೆ ಯಾಕೆ ಈ ಹೇಳಿಕೆಗಳು ಮುನ್ನೆಲೆಗೆ ಬರ್ತಾ ಇದೆ? ಆ್ಯಕ್ಚುಲಿ ಈಗ ಅವರ ಅಭಿಮಾನಿಗಳು ಅವ್ರ ಪರವಾಗಿ ಹೇಳ್ತಾರೆ, ಇವ್ರ ಅಭಿಮಾನಿಗಳು ಇವ್ರ ಪರವಾಗಿ ಹೇಳ್ತಾರೆ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥ ಆಸೆ ಇನ್ನೂ ಜೀವಂತವಾಗಿದೆಯಾ ಸರ್? ಅದ್ರ ಬಗ್ಗೆ ಅದು ಹೇಳಿಲ್ವಾ? ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ಅದನ್ನು ಸಿದ್ದರಾಮಯ್ಯನವ್ರನ್ನ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಯಾರನ್ನ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋದು ಹೈಕಮಾಂಡ್. ಅದನ್ನು ನಾವು ಹೇಳ್ತಕ್ಕಂಥದ್ದು ಅದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ. ಯತೀಂದ್ರ ಅವರಾಗಲಿ ನಾವಾಗಲಿ ತೀರ್ಮಾನ ಮಾಡುವಂಥ ವಿಷಯ ಅಲ್ಲ ಇದು. ಶಾಸಕಾಂಗ ಸಭೆಯಲ್ಲಿ ಒಬ್ಬ ನಾಯಕನ ಇಷ್ಟೇ ವರ್ಷಕ್ಕೆ ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ, ಹಂಗೆ ಮಾಡಿರೋದಿಲ್ಲ. ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಯತೀಂದ್ರ ಹೇಳಿ. ಶಾಸಕಾಂಗ ಪಕ್ಷದ ತೀರ್ಮಾನನೇ ಬೇರೆ, ಹೈಕಮಾಂಡ್ ತೀರ್ಮಾನನೇ ಬೇರೆ. ಯಾವ ಸಂದರ್ಭದಲ್ಲಿ ಹೈಕಮಾಂಡ್ ಕರೆದು ಏನು ಬೇಕಾದ್ರೂ ತೀರ್ಮಾನ ತಗೋಬೋದು. ಅವ್ರನ್ನೇ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಹೊಸ ಮುಖ್ಯಮಂತ್ರಿ ಮಾಡ್ಬೋದು. ಇದಿಷ್ಟು ಕೂಡ ಬಾಲಕೃಷ್ಣ ಅವರ ಮಾತು. ರವಿಕುಮಾರ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಎಚ್.ಸಿ. ಬಾಲಕೃಷ್ಣ ಕೌಂಟರ್ ಕೊಟ್ಟಿದ್ದಾರೆ. ಅವರ ಅಭಿಮಾನಿಗಳು ಅವರ ಪರ ಹೇಳಿಕೆ ಕೊಡ್ತಾರೆ. ಸಿಎಲ್ಪಿ ತೀರ್ಮಾನವೇ ಬೇರೆ, ಹೈಕಮಾಂಡ್ ತೀರ್ಮಾನನೇ ಬೇರೆ. ಹೊಸಬರನ್ನ ಮುಖ್ಯಮಂತ್ರಿ ಮಾಡಬಹುದು, ಇಲ್ಲ ಸಿದ್ದರಾಮಯ್ಯರನ್ನೇ ಹೈಕಮಾಂಡ್ ಮುಂದುವರಿಸಬಹುದು. ಸಿಎಂ ಆಯ್ಕೆ ವಿಷಯದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂದಿದ್ದಾರೆ. ಡಿಸಿಎಂ ಡಿಕೆಶಿ ಆಪ್ತ ಶಾಸಕ ಬಾಲಕೃಷ್ಣ ಹೇಳಿಕೆ. ಯತೀಂದ್ರ ಅವರು ಇವತ್ತು ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಅನ್ನೋ ಮಾತು ಹೇಳಿದ್ದಾರೆ. ನೋಡ್ರಿ, ಅದು ಯತೀಂದ್ರ ಅವ್ರ ಕೈಲಾಗಲಿ ಬಾಲಕೃಷ್ಣ ಅವ್ರ ಕೈಲಾಗಲಿ ಇಲ್ಲ, ಅದು ಹೈಕಮಾಂಡ್ ಕೈಲಿದೆ. ಹೈಕಮಾಂಡ್ ಅದ್ರ ಬಗ್ಗೆ ತೀರ್ಮಾನ ತಗೊಂತದೆ. ಸರ್, ಇದೆಲ್ಲ ಗೊಂದಲ ನಿವಾರಿಸಬೇಕು ಅಂತಾನೆ ಬ್ರೇಕ್ಫಾಸ್ಟ್ನ ಅರೇಂಜ್ ಮಾಡಲಾಗಿತ್ತು. ಇದೀಗ ಮತ್ತೆ ಯಾಕೆ ಈ ಹೇಳಿಕೆಗಳು ಮುನ್ನೆಲೆಗೆ ಬರ್ತಾ ಇದೆ? ಆ್ಯಕ್ಚುಲಿ ಈಗ ಅವರ ಅಭಿಮಾನಿಗಳು ಅವ್ರ ಪರವಾಗಿ ಹೇಳ್ತಾರೆ, ಇವ್ರ ಅಭಿಮಾನಿಗಳು ಇವ್ರ ಪರವಾಗಿ ಹೇಳ್ತಾರೆ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥ ಆಸೆ ಇನ್ನೂ ಜೀವಂತವಾಗಿದೆಯಾ ಸರ್? ಅದ್ರ ಬಗ್ಗೆ ಅದು ಹೇಳಿಲ್ವಾ? ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ಅದನ್ನು ಸಿದ್ದರಾಮಯ್ಯನವ್ರನ್ನ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಯಾರನ್ನ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋದು ಹೈಕಮಾಂಡ್. ಅದನ್ನು ನಾವು ಹೇಳ್ತಕ್ಕಂಥದ್ದು ಅದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ. ಯತೀಂದ್ರ ಅವರಾಗಲಿ ನಾವಾಗಲಿ ತೀರ್ಮಾನ ಮಾಡುವಂಥ ವಿಷಯ ಅಲ್ಲ ಇದು. ಶಾಸಕಾಂಗ ಸಭೆಯಲ್ಲಿ ಒಬ್ಬ ನಾಯಕನ ಇಷ್ಟೇ ವರ್ಷಕ್ಕೆ ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ, ಹಂಗೆ ಮಾಡಿರೋದಿಲ್ಲ. ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಯತೀಂದ್ರ ಹೇಳಿ. ಶಾಸಕಾಂಗ ಪಕ್ಷದ ತೀರ್ಮಾನನೇ ಬೇರೆ, ಹೈಕಮಾಂಡ್ ತೀರ್ಮಾನನೇ ಬೇರೆ. ಯಾವ ಸಂದರ್ಭದಲ್ಲಿ ಹೈಕಮಾಂಡ್ ಕರೆದು ಏನು ಬೇಕಾದ್ರೂ ತೀರ್ಮಾನ ತಗೋಬೋದು. ಅವ್ರನ್ನೇ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಹೊಸ ಮುಖ್ಯಮಂತ್ರಿ ಮಾಡ್ಬೋದು. ಇದಿಷ್ಟು ಕೂಡ ಬಾಲಕೃಷ್ಣ ಅವರ ಮಾತು. ರವಿಕುಮಾರ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.